ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಹಾಗೂ ಜನರ ಜೋಡಿ ಜನತಾದಳ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆತ್ಮೀಯರು, ಯುವ ಘಟಕದ ರಾಜ್ಯ ಅಧ್ಯಕ್ಷರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾದಳ. ನನ್ನ ಸಹೋದರರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯರಾದಂಥ ನಾಡಗೌಡ ಸಾಹೇಬ್ರೆ, ಇನ್ನೋರ್ವ ಆತ್ಮೀಯರು, ದಯವಿಟ್ಟು ಅಲ್ಕೋಡ ಹನುಮಂತಪ್ಪ ಅವರೇ, ಅವರು ಎಲ್ಲರ ಹೆಸರು ತಗೋಬೋದು, ಕರೆ ಟೈಮ್ ಆಗ್ಯದ, ಅದಕ್ಕೆ ಎಲ್ಲ ಮಾಜಿ ಮಂತ್ರಿಗಳು, MLAಗಳು ಎಲ್ಲ ಹಿರಿಯರದಿರಿ. ಹಾಗೂ ದೇವದುರ್ಗದಿಂದ ಆಗಮಿಸಿದಂಥ ಶಾಸಕಿ ಸೋದರಿ ಕರಿಯಮ್ಮ ನಾಯ್ಕ ಅವರೇ, ಬೆಂಗಳೂರಿನಿಂದ ಆಗಮಿಸಿದಂಥ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷಿನಿ ಸೋದರಿ ರಶ್ಮಿ ರಾಮೇಗೌಡ್ರೆ, ಅದೇ ರೀತಿ ಎಲ್ಲ ಮಾಜಿ ಶಾಸಕರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಯರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಮ್ಮ JDSನ ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಗಣ್ಯಾತಿ ಗಣ್ಯರೇ, ತಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕಾ ಅಧ್ಯಕ್ಷರೇ ಎಲ್ಲರಿಗೂ ವಂದಿಸಿ ಇಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದರೇ, ಶ್ರದ್ಧೆಯ ತಾಯಂದರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ 4 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದೀವಿ. ಈಗ ಟೈಮ್ ಎಷ್ಟಾಗೈತಿ? 9 ಗಂಟೆ ಆಗ್ಯದ. ಆದರೂ ಸಹಿತ ನೀವೇನು ಒಂದು ದೊಡ್ಡ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿ ತನಕ ನೀವು ಕೂತು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥವ್ರು ಯಾರಿದ್ದರೆ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ತಮಗೆ ಗುರ್ತಿರಲಿ, ಹಿಂದೆ ನಾವು ಇದೇ ಹೂವಿನಿಪ್ಪರಿಗೆ ಒಳಗೆ ಕಾರ್ಯಕ್ರಮ ಮಾಡಿದಾಗ ಚುನಾವಣೆ ಸಮಯದಾಗ ನಮ್ಮ ನಾಡಗೌಡರು ಹಿರಿಯರಿದ್ದರು, ನಾವಿದ್ವಿ, ಕುಮಾರಣ್ಣ ಇದ್ವಿ. ರಾತ್ರಿ ನಾವು ಇಲ್ಲಿ ಬಂದಾಗ 12:30 ಆಗಿತ್ತು. ಆ 12:30 ಟೈಮ್ದಾಗ ಜನ ಕುಣಿತಿದ್ರು. ಆ ಕುಣಿದು ನೋಡಿ ಕುಮಾರಣ್ಣ ನಾಡಗೌಡ ಗಾಬರಿ ಆಗಿದ್ರು. ನೀನು ಅಭಿಮಾನಿಗಳರಿ ಅಂಥವ್ರದವ್ರು ಮರ 12:30ಗೆ ಡ್ಯಾನ್ಸ್ ಮಾಡಾಕತ್ತಾರಲ್ಲ ಅಂತೇಳಿ. ಅದು ಏನಾರ ಇದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ತಮಗೆಲ್ಲ ಗುರ್ತಿರುವ ಹಾಗೆ ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ. ನಾನು ಶಾಸಕನಾದೆ, ಆದ್ರೆ ದುರ್ದೈವತ್ಯಾತ್ ನಮ್ಮ ಸರ್ಕಾರ ಬರಲಿಲ್ಲ. ಸರ್ಕಾರ ಬರ್ಲಿಕ್ಕೆ ಬಿಡಲಿ, ವಿರೋಧ ಪಕ್ಷದಾಗಿದ್ದು ಏನಾರು ಕೆಲಸ ಮಾಡೋಣಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲ ಗುರ್ತದ 5 ಗ್ಯಾರಂಟಿಯನ್ನು ಕೊಡೋ ಮುಖಾಂತರ ಅಭಿವೃದ್ಧಿ ಪೂರಾ ಜೀರೋ ಆಗ್ಯದ. ಯಾಕಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಲಹೆಗಾರ ಯಾರು ರಾಯರೆಡ್ಡಿ ಅವರು, ಹಿರಿಯ ಶಾಸಕರು, 6 ಬಾರಿ ಶಾಸಕರವ್ರು, ಅವರು ನಮಗೆ ಹೊಲಕ್ಕೆ ಹೋಗೋ ರಸ್ತೆ ಅಂತೇಳಿ ಒಂದು ಸಭೆದಾಗ ಕೇಳಿದ್ರೆ ಅವರು ಒಂದು ಉತ್ತರನ ಕೊಡ್ತಾರೆ. ಎಲ್ಲ ಗ್ಯಾರಂಟಿ ಬಂದ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ರಸ್ತೆ ಮಾಡ್ಬೋದು, ಡಾಂಬರ್ ರಸ್ತೆ ಮಾಡ್ಬೋದು ಅಂತೇಳಿ. ಅವರು ಯಾವ ಥರ ಸಿದ್ದರಾಮಯ್ಯವ್ರ ಜೋಡಿ ಅದಾರಂದ್ರೆ ಏಕವಚನದಾಗ ಅವ್ರವರು ಕೂತ್ ಮಾತಾಡ್ತಾರೆ. ಅಷ್ಟು ಆತ್ಮೀಯರವ್ರು. ಅವ್ರ ಪರಿಸ್ಥಿತಿ ಹಂಗೈತಂದ್ರೆ ಇನ್ನು ನನ್ನ ಪರಿಸ್ಥಿತಿ ಹಂಗಿರಬಾರ್ದು ಹೇಳ್ರಿ. ಆದರೂ ಸಹಿತ ನಾನು ಒಂದು ಪಣವನ್ನು ತೊಟ್ಟಿದ್ದೀನಿ. ಏನಂದ್ರೆ ನೀವು ಭಾಳ ನಿರೀಕ್ಷೆ ಇಟ್ಕೊಂಡು ನಮ್ಮವ ಇವನಿಗೆ ಆಶೀರ್ವಾದ ಮಾಡೋನು ಅನ್ನೋಂಥ ವಿಚಾರ ಇಟ್ಕೊಂಡು ನೀವು ಆಶೀರ್ವಾದವನ್ನು ಮಾಡಿದ್ದೀರಿ. ಇವತ್ತು ನಾನು ಪ್ರಾಮಾಣಿಕವಾಗಿ ಎಲ್ಲ ನನ್ನ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ, ನನ್ನ ಕ್ಷೇತ್ರ ಜನರಿಗೆ ಮೊದಲು ಮನವಿಯನ್ನು ಮಾಡಿದ್ದೀನಿ. ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ. ನೀವು 10 ಹಲವಾರು 100 ಕೆಲಸ ಹೇಳ್ಬೇಡ್ರಿ. ನಿಮ್ಮ ಗ್ರಾಮದ ಇಂಪಾರ್ಟೆಂಟ್ ಇರುವಂಥ 1-2 ಕೆಲಸ ಹೇಳ್ರಿ.
ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಮಾಡ್ತೀನಿ ಅನ್ನೋಂಥ ಮಾತನ್ನ ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ನಾನು ಪೂಜೆಯನ್ನು ಮಾಡಿದ್ದೀನಿ. ಎಲ್ಲಿ ಅವಶ್ಯಕತೆ ಅದ ಅವಶ್ಯಕತೆ ಇರುವಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಅದೇ ರೀತಿ ತಮಗೆಲ್ಲ ಗುರ್ತಿರಲಿ, ಈ ರಾಜ್ಯದಲ್ಲಿ ಒಂದು ಏನೈತಂದ್ರೆ ದಯವಿಟ್ಟು ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಏನೈತಂದ್ರೆ ಒಂದು ಟ್ರೆಂಡ್ ಆಗಿಬಿಟ್ಟದು. ಏನು ಟ್ರೆಂಡಪ್ಪ? ಜನತಾದಳ ಅಂದ್ಕೂಡಲೇ ಒಕ್ಕಲಿಗರ ಪಾರ್ಟಿ, BJP ಅಂದ್ಕೂಡಲೇ ಲಿಂಗಾಯತರ ಪಾರ್ಟಿ, ಕಾಂಗ್ರೆಸ್ ಅಂದ್ಕೂಡಲೇ ಹಿಂದುಳಿದವರ ಪಾರ್ಟಿ ಅಂತೇಳಿ. ಆದ್ರೆ ನಾ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ, ನಮ್ಮ ಪಾರ್ಟಿ ಒಕ್ಕಲಿಗರ ಪಾರ್ಟಿನೂ ಅಲ್ಲ, ಯಾರ ಪಾರ್ಟಿನೂ ಅಲ್ಲ. ಒಕ್ಕಲಿಗರು ಅಂದ್ರೆ ರೈತರು. ನಮ್ಮ ಪಾರ್ಟಿ ಯಾವುದಾರು ಇದ್ರೆ ಅದು ರೈತರ ಪಾರ್ಟಿ ಅಂತ ನಾವು ಭಾಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ಯಾವಾಗ ಜನತಾದಳದ ಸರ್ಕಾರ ಬಂದದ, ಆ ರೈತರಿಗೆ ಆ ಭಗವಂತ ಸಹಿತ ಕರುಣೆ ತೋರ್ಯಾನ. ಒಳ್ಳೆ ಮಳೆ ಬೆಳೆ ಆಗ್ಯದ. ಅದೇ ರೀತಿ ರೈತರ ಸಾಲ ಮನ್ನಾ ಆಗಿರ್ಬೋದು. ಇವತ್ತು ಆಲಮಟ್ಟಿ ಡ್ಯಾಮನ್ನು ಕಟ್ಟದಂಥವ್ರು ಯಾರು ಇದ್ರ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದ್ರ ಇವತ್ತು ಆಲಮಟ್ಟಿ ಆಗ್ಯದ ಬಂಧುಗಳೇ. ಆ ಆಲಮಟ್ಟಿ ಆಗ್ಯದ ಅಂತೇಳಿ ಕೆನಾಲ್ಗಳ ಮುಖಾಂತರ ಅಲ್ಪ ಸ್ವಲ್ಪ ನಮ್ಗೆ ನೀರು ಬರಾಕತ್ತಾವ. ಇಲ್ಲಿ ನಾ ಭಾಷೆನ ಕೊಡ್ಲಿಕ್ಕೆ ಬಯಸ್ತೀನಿ. ಮುಂದಿನ ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ NDA ಸರ್ಕಾರ ಬಂದಿದ್ದೇ ಖರೆ ಆದ್ರೆ ನಿಮಗೆ ಮಾತನ್ನು ಕೊಡ್ತೀನಿ. ಈ ಡ್ಯಾಮನ್ನು 524ಕ್ಕೆ ಏರಿಸಿ ಇಡೀ ಜಿಲ್ಲಾ ಸಮುದ್ರ ನೀರಾವರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ನಾ ಘಂಟಾಘೋಷವಾಗಿ ಹೇಳ್ತೀನಿ ಬಂಧುಗಳೇ. ಯಾಕಂದ್ರೆ ನಾವು ರೈತರ ಪರವಾಗಿರುವಂಥವ್ರು, ನಿಮಗೆಲ್ಲ ಗುರ್ತಿರಲಿ. ಇಲ್ಲಿ ನಿಮ್ಗೆ ಕೇಳಿಕ್ಕೆ ಬಯಸ್ತೀನಿ ನಾನು, OBC ಓಟ್ ಇಂದ ಲೀಡರ್ ಅಂತ ಹೇಳ್ಕೊತಾರೆ ಕಾಂಗ್ರೆಸ್ನವ್ರು. ದಯವಿಟ್ಟು ನಡು ಸನ್ಮಾನ ಮಾಡಿ ಸಭೆಗೆ ಏನೈತಂದ್ರೆ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದು ದೇವೇಗೌಡರು, ಹೌದಾ? ಈ ಹಿಂದಿನ ಸರ್ಕಾರದವರು ಆ ರಿಸರ್ವೇಷನ್ ಅಂತ ತೆಗೆದ್ರು. ಆ ತೆಗೆದ ಮ್ಯಾಗ ಇವತ್ತಿಗೆ 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಅಲ್ಪಸಂಖ್ಯಾತ ಬಂಧುಗಳಿಗೆ 4% ಯಾಕೆ ಕೊಡಲಿಲ್ಲ ಅವರು? ಯಾರೇ ಬ್ಯಾಡ ಅಂದೇವ ನಾವು? ಇಲ್ಲ, ವೋಟ್ ಬ್ಯಾಂಕ್ ಸಂಬಂಧ ನಾವು OBC ಮಾಡ್ತೀವಿ, ಅಲ್ಪಸಂಖ್ಯಾತರು ನಮ್ಮವ್ರನ್ನಂತ. ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ. ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗಬೇಕು, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ಪಾರ್ಟಿ ಯಾವುದಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಅಂತ ನಾವು ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ 3 ಸತಿ ಸೋತ್ರವ್ರು. 3 ಸತಿ ಸೋತಾಗ ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರ ಮನವಿಯನ್ನು ಮಾಡಿದ್ರು. ನಮ್ಗೆ ದೇವೇಗೌಡರಿಗೆ, ಕುಮಾರಣ್ಣಗ, ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಅವ್ರು, ಬೇಡ ಇವತ್ತಿನ ಚುನಾವಣೆ ನಾವು ಸೋಲ್ತೀವಿ, ನಾನು ನಿಂದ್ರಂಗಿಲ್ಲ, ಯಾರಿಗಾರ ಕಾರ್ಯಕರ್ತರಿಗೆ ಕೊಡು ನನ್ನಂಥ ಮಾತನ್ನ. ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳಿದ್ರು ಅಂದ್ರೆ ಅದು ಸೋಲು ಚುನಾವಣೆ ಐತಿ, ನೀನೇ ನಿಂದಿರ್ಬೇಕಂತೇಳಿ ನಿಂದಿರಿಸಿ ಅವ್ರನ್ನ ಸೋಲಿಸಿದ್ರು ಬಂಧುಗಳೇ. ಆದರೂ ಆ ಮನುಷ್ಯ ಸೋತಿಂದ ಕುಗ್ಗಿಲ್ಲ. ಆ ಮತ್ತೆ ಗಟ್ಟಿಯಾಗ್ಯಾನವ. ಗಟ್ಟಿಯಾಗಿ ಈ ರಾಜ್ಯದಾಗ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು, ನಾವು ಜನತಾದಳವನ್ನು ಕಟ್ಟಬೇಕು, ನಾವು ಈ ಸರಿ ಮತ್ತೆ NDA ಗೌರ್ಮೆಂಟ್ ತರಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತು MP MLA ಆಗ್ಬೇಕನ್ನಂಥ ಆಸೆ ಇಲ್ಲ. ಅವ್ರು ಬೇಕಂದ್ರೆ ರಾಜ್ಯಸಭಾ ಆಗ್ಬೋದಿತ್ತು, MLC ಆಗ್ಬೋದಿತ್ತು. ಆದ್ರೆ ಆ ಮನುಷ್ಯನಿಗೆ ಏನಂದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಇನ್ನೊಮ್ಮೆ ಕುಮಾರಸ್ವಾಮಿ CM ಆಗಬೇಕು, ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಇಲ್ಲೆಲ್ಲ ಸಾಮಾಜಿಕ ನ್ಯಾಯ ಸಿಗ್ಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಮುಂದೊಂದು ದಿನ ಇತಿಹಾಸ ಇವತ್ತು ನಾನು ಹೇಳಿಕ್ಕೆ ಬಯಸ್ತೀನಿ. ಏನು ಕುಮಾರಣ್ಣ ಜನಸಾಮಾನ್ಯರ ಮುಖ್ಯಮಂತ್ರಿ, ಜನರ ಜೋಡಿ ಬೆರ್ತಿರುವಂಥವ, ಸಾಮಾನ್ಯ ಜನರಿಗೆ ಸಿಗುವಂಥವ, ಸಾಮಾನ್ಯ ಜನರಿಗೆ ಸ್ಪಂದಿಸುವಂಥ ಏನು ವಾಡಿಕೆ ಐತಲ್ಲ ಅದನ್ನು ಮರೆಸುವಂಥ ಕೆಲಸ ಯಾರೇ ಮಾಡ್ತಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಅವರು ಹೆಂಗದಾರಂದ್ರೆ ನೀವು ನೋಡಿಲ್ಲ, ಅಗದಿ ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಮತ್ತು ಸಣ್ಣ ಮಕ್ಕಳ ಜೊತೆ ಮಕ್ಕಳಾಗಿ ಕೂಡಿ ಎಲ್ಲರ ಜೋಡಿ ಸಾಮಾನ್ಯರ ಥರ ನಡ್ಕೊಳ್ಳೋಂಥ ನ್ಯಾಯಕ್ಕೆ ಯಾರು ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಪಾರ್ಟಿ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡ್ಬೇಕು. ಏನಂದ್ರೆ ಬರುವಂಥ ದಿನಮಾನದಾಗ
ಇವತ್ತಿನ ಕಾಂಗ್ರೆಸ್ ಸರ್ಕಾರ 100% ಬರೋದಿಲ್ಲ. ಬರುವಂಥ ಸರ್ಕಾರ ಯಾವುದರ ಇದ್ರೆ ಅದು NDA ಸರ್ಕಾರ. ಆ NDA ಸರ್ಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಬಂಧುಗಳೇ. ಈ ರಾಜ್ಯದಲ್ಲಿ ನೀರಾವರಿ ಆಗ್ಬೇಕಾಗ್ಯದ, ಸಾಮಾಜಿಕ ನ್ಯಾಯ ಸಿಗಬೇಕಾಗ್ಯದ. ಅದೇ ರೀತಿ ತಮಗೆ ಗೊತ್ತಿರಲಿ, ಪಂಚ ಗ್ಯಾರಂಟಿಗಳನ್ನು ಕೊಡೋ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕನ್ನಂತ ವಿಚಾರ ಇಟ್ಕೊಂಡು ನಾವು ಹೊಂಟಿದ್ವಿ. ನಮ್ಮ ದುರ್ದೈವ ನೀವೆಲ್ಲ ಜನ ಆಶೀರ್ವಾದ ಆಗಲಿಲ್ಲ. ಆದರೂ ಸಹಿತ ದೇವರಿಬ್ಬರಿಗೆ ಜನತೆ ಆ ಜಾತಿ ಈ ಜಾತಿ ಏನೂ ಅನ್ಲಾರ್ದೆ, ಆ ಪಾರ್ಟಿ ಈ ಪಾರ್ಟಿ ಅನ್ಲಾರ್ದೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಅದು ಪೂರ್ವ 20,000 ಗೆದ್ದಿನಂದ್ರೆ ಆ ವಿಧಾನಸೌಧನ್ಯಾಗ ಅಸೆಂಬ್ಲಿಯಾಗ ಹೊಂಟ್ರೆ ಅಲ್ಲೆಲ್ಲ ಶಾಸಕರು ಸಚಿವರು ನಾನು ನೋಡಿ ಹೇಳ್ತಾರ, ಇವ ಪಾಪ್ಯುಲರ್ ಅದಾನ, ಜನ ಆಶೀರ್ವಾದ ಐತಿ ಇವಂಗ. ಯಾಕಂದ್ರೆ ಜನತಾ ದಳದಿಂದ 20,000 ಗೆದ್ದಾನ, ಈ ಗ್ಯಾರಂಟಿ ಹೊಡೆದಾಗೂ ಗೆದ್ದು ಬಂದಾನ ಅಂತೇಳಿ ಎಲ್ಲರೂ ನೋಡ್ತಾರೆ ಬಂಧುಗಳೇ. ಅದರ ಪರಿಣಾಮವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬರಾಕತೈತೇನಂತ ಮಾತನ್ನ ಇಲ್ಲಿ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ತಮಗೆಲ್ಲ ಗುರ್ತದ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾಗ್ಯದ. ನಾನು ನಿಮ್ಮವನೇ ಇದೀನಿ, ನಿಮ್ಮ ಜೊತೆ ಇದ್ದು ಕೆಲಸ ಮಾಡುವಂಥ ವ್ಯಕ್ತಿ ಅದೀನಿ. ಕೆಲವೊಂದು ಏನಾರೇ ಸಣ್ಣ ಪುಟ್ಟ ಘಟನೆಗಳು, ಯಾಕಂದ್ರೆ ನಮ್ಮ ಸರ್ಕಾರ ಇರಲಿಲ್ಲ ಅಂದ್ರೆ ತಾವು ಯಾರೂ ಅನ್ಯತೆ ಭಾವಿಸ್ಬೇಡ್ರಿ. ಬರುವಂಥ ದಿನಮಾನದಾಗ ಒಳ್ಳೆ ಕಾಲ ಬಂದೇ ಬರ್ತದ. ಅವಾಗ ನಾವು ಕೆಲಸಗಳನ್ನು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ, ಅದೇ ರೀತಿ ಇಲ್ಲಿ ಜನತಾದಳ ಗಟ್ಟಿಯಾಗಿಯೇ ಐತಿ, ಯಾವುದೇ ಪ್ರಶ್ನೆ ಇಲ್ಲ. ಇಲ್ಲಿ ಏನು ನಾವು ಡಿಜಿಟಲ್ ನಂಬರ್, ಅಲ್ಲಿ ಇರುವಂಥ ನಂಬರ್, ನಮ್ಮ ಡಿಜಿಟಲ್ ನಂಬರ್ ಮುಖಾಂತರ ತಾವು ಎಲ್ಲರೂ ಮೊಬೈಲನ್ನು ಹೊಂದಿದ್ದೀರಿ. ಆ ಮೊಬೈಲ್ದಲ್ಲಿ ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ಜನತಾದಳದ ಸದಸ್ಯತ್ವನ ಆಗಬೇಕು ಅನ್ನೋಂಥ ಮನವಿಯನ್ನು ನಾನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿ ನನ್ನ ಕಾರ್ಯಕರ್ತ ಬಂಧುಗಳು, ಪದಾಧಿಕಾರಿಗೆ ಬಂಧುಗಳು, ನಿಮ್ಮ ಊರಲ್ಲಿ ಮನೆಗೆ ಹೋಗಿ ಎಲ್ಲರ ಸದಸ್ಯತ್ವ ನೋಂದಣಿ ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಆಮ್ಯಾಗ ನಮ್ಮ ರಾಜ್ಯ ನಾಯಕರಿಗೆ, ನಮ್ಮ ಯುವ ನಾಯಕರಿಗೆ ನಾವು ನಮ್ಮ ಕ್ಷೇತ್ರದಿಂದ 50ರಿಂದ 1,00,000 ತನ ನಾವು ಸದಸ್ಯತ್ವ ನೋಂದಣಿ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ನನಗೊಂದು ಚೀಟಿ ಕಳಿಸಿದ್ರೆ 50,000 ನೋಂದಣಿ ಮಾಡಿಕೊಡ್ತೀವಿ ಅಂತೇಳಿ. ನಾ ತೊಗೊಂಡಿದ್ದು ಓಟೆ 65,000 ಅದ, ಮತ್ತು ಅದ್ರ ಡಬಲ್ ಆಗಬೇಕು. ಈಗ ಅದಕ್ಕಿಂತ ಕಮ್ಮಿ ಆಗಕ್ಕೆ ಚಾನ್ಸ್ ಇಲ್ಲ ಅನ್ನೋಂಥ ಮಾತನ್ನು ನಿಮ್ಮೆಲ್ಲರ ಅಭಿಪ್ರಾಯ ಮ್ಯಾಗ ನಾ ಅವ್ರಿಗೆ ಮಾತು ಕೊಡ್ತೀನಿ ಬಂಧುಗಳೇ. ಅದೇ ರೀತಿ ನೀವು ಎಲ್ಲರ ಆಶೀರ್ವಾದ ಪ್ರೀತಿ ಇದ್ದರೆ, ಯಾಕಂದ್ರೆ ಕೆಲವೊಂದು ಜನ ಕೇಳಿದ್ರು ನನಗೆ, ಇಲ್ಲಿ ನಮ್ಮ ದೊಡ್ಡಪ್ಪಗೌಡ್ರು ನಾಡ್ಗೌಡ್ರು ಇಲ್ಲ ಜನ ರಾತ್ರಿ ಹಾಕದ ಹೋಗ್ತಾರನಂತಂದು. ಅದಕ್ಕೆ ನಾವು ಒಂದು ಮಾತು ಹೇಳಿದೆ, ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮವನಂತದ್ದು ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿರ್ತಾರೆ. ಈ ಕಾರ್ಯಕ್ರಮ ಮುಗಿತನ ಅವ್ರು ಹೋಗೋದಿಲ್ಲ, ಅದಕ್ಕೆ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಿ ಇಟ್ಟು ಶಾಂತಿಗೆ ಕೂತಾರಂತೇಳಿ ನಾ ಅವ್ರಿಗೆ ಹೇಳಿದ್ದೀನಿ ಬಂಧುಗಳೇ. ಯಾಕಂದ್ರೆ ಭಾಳ ಕಡೆ ಏನಿರ್ತದಂದ್ರೆ ಒಂದು ರೊಕ್ಕ ಕೊಟ್ಟು ಮಂದಿನ ತರುವಂಥದ್ದು ಇರ್ತದೆ. ಅವರು ಪೇಮೆಂಟ್ ಮುಗ್ಯಾಣ 2 ತಾಸು 3 ತಾಸು ತಗೊಂಡು ಹೋಗ್ಬಿಡ್ತಾರೆ. ಆದ್ರೆ ನೀವೆಲ್ಲರೂ ಏನು ಬಂದಿರಲ್ಲ, ನನಗೆ ಆಶೀರ್ವಾದ ಮಾಡ್ಬೇಕಂತ ಅಭಿಮಾನದಿಂದ ಪ್ರೀತಿ ವಿಶ್ವಾಸದಿಂದ ಬಂದಿರಿ ಬಂಧುಗಳೇ. ನಾನು ನಿಮಗೆ ಸದಾ ಚಿರಋಣಿ ಇರ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ರಾತ್ರಿ 9 ಗಂಟೆ ಆದರೂ 9:15 ಆಗ್ಯದ, ಆದರೂ ಸಹಿತ ತಾವು ಇಷ್ಟು ಸಂಖ್ಯೆಯಲ್ಲಿ ಕೂತು, ಯಾಕಂದ್ರೆ ಇದೊಂದು ಸಂದೇಶನ ಕೊಡುವಂಥದ್ದು. ಯಾಕಂದ್ರೆ ಶಾಸಕನಾದ್ಮ್ಯಾಗ ತಮ್ಗೆ ಗುರ್ತಿರ್ಲಿ, ಈ ಗ್ಯಾರಂಟಿ ಹೊಡಕತ್ತಕ್ಕೆ ಪಾಪ ಭಾಳ ಮಂದಿಗೆ ನೋವು ಆಗ್ಯಾನ. ಆದರೂ ಸಹಿತ ನನ್ನ ಜನ, ನನ್ನ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ವಿಶ್ವಾಸವನ್ನು ನಾ ಕಳ್ಕೊಂಡಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ, ಏನು ತಮ್ಮ ಮಹತ್ವವಾದಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವೆಲ್ಲರೂ ಸಮಯ ತಕ್ಕೊಂಡು ತಾವಿಲ್ಲಿ ಆಗಮಿಸಿ ನಮ್ಮ ಸಭೆಗೆ ಶೋಭೆ ತಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ.